ಮೇಲೆ ಉಳಿತಕ್ಕಂತ ಕಡು ಬಡವರು ಮತ್ತು ಹಿಂದುಳಿದ ನಮ್ದು ಅಂತವ್ರ ಮೇಲೆ ಏನದಂದ್ರ ನಿರ್ಲಕ್ಷ್ಯವಾಗಿ ಏನದಂದ್ರ ಕಾನೂನು ಕ್ರಮ ಕೈಗೊಳ್ತಾ ಇದ್ದಾರೆ. ಮೇಲ್ಜಾತಿಯವರಲ್ಲಿ ಒಂದು ಶ್ರವಣಕುಮಾರ್ ನಾಯಕ್ ಅಂತ ನಾಲಾಯಕ್ ಮನುಷ್ಯ ಸುಳ್ಳು ಜಾತಿ ಅದು ಸಂಘಟನೆ ತೆಗೆದು ಪ್ರಮಾಣ ಪತ್ರ ಸಂಘಟನೆ ತೆಗೆದು ಶ್ರವಣಕುಮಾರ್ ನಾಯಕ್ ಏನದಂದ್ರ ಯಾವ್ದೋ ಒಂದು ಕೆಲಸ ಇತ್ತು ಬ್ರೋಕರ್ ಮಾಡ್ತಾ ಅಂತ ನಾಲಾಯಕ್ ಮನುಷ್ಯ ಇವ್ರ ಮೇಲೆ ಸುಳ್ಳು ಸಾಕ್ಷಿ ಕೊಟ್ಟು CSR ಕಳ್ಸೋದ್ ಮಾಡಿ ಇವ್ರಿಗೆ ಅನ್ಯಾಯ ಮಾಡ್ತಕ್ಕಂತ ಶ್ರವಣಕುಮಾರ್ ಅಂತ ನಾಲಾಯಕರು ಸಮಾಜದಾಗ ಗೊತ್ತಿನ ತಕ್ಕ ಇರ್ತಾರ ಗೊತ್ತಿನ ತಕ್ಕ ನಮ್ಮವ್ರ ಮ್ಯಾಗ ಇದು ಖಂಡನೆ ಅನ್ಯಾಯ ಆಗ್ತದ. ಅದು ಏನದಂದ್ರ ಇವತ್ತಿಗೆ ಅನ್ಯಾಯ ನಿಂದಿರ್ಬೇಕಂದ್ರ ಅಂತ ನನ್ನ ನಾಲಾಯಕ್ ಸಮಾಜ ಒಳಗಿದ್ದಾಗ ಒಂದು ಒಳಗಡಿ ಕೆಟ್ಟತಂದ್ರ ಎಲ್ಲಾ ಕೆಡ್ತಾವ ಅಂತವನಿಗೆ ಏನು ಕೆಟ್ಲತ್ತದ ಅವನಿಗೆ ತೆಗೀದಿ ಕಿತ್ತು ಹೋಗಿಬೇಕು ಸರ್ಕಾರ. ಇವತ್ತು ಒಂದ್ ವೇಳೆ ಮಾಡೋದ್ರ ಮುಂದೆ ಏನಂದ್ರ ಬರ್ತಕ್ಕಂಥ ದಿನಗಳಲ್ಲಿ ಇದು ಏನಂದ್ರ ಅವನ ಪರಂಪರೆ ಏನಂದ್ರ ಮತ್ತೊಬ್ಬರಿಗೆ ಏನಂದ್ರ ನಾಂದಿ ಮಾಡಿಕೊಡ್ತದ. ಇವತ್ತು ನಮ್ದು ಕಲ್ಯಾಣ ಕರ್ನಾಟಕ ಗೊಂಡು ಒಕ್ಕೂಟ ಸಮಾಜ ವತಿಯಿಂದ ಇವತ್ತು ಹುಮ್ನಾಬಾದ್ ತಾಲೂಕು ಆಗದ ಸತೀಶಣ್ಣವರಾಗಿರ್ಬೋದು ಎಲ್ಲೋರಾಗಿರ್ಬೋದು ಇದು ಹುಮ್ನಾಬಾದ್ ತಾಲೂಕಿನಲ್ಲಿ ಖಂಡನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ನಮ್ಮವರೇ ಮುಖ್ಯಮಂತ್ರಿ ಆದರೂ ಕೂಡ ನಮ್ಮವ್ರ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥ ಇಂಥ ಸಮಯದಲ್ಲಿ ಇವತ್ತು ನಾವು ಎಲ್ಲರೂ ಏನದಂದ್ರ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಸರ್ಕಾರ ಏನಂದ್ರೆ ಅವ್ರಿಗೆ ಇನ್ನ ಬಂಧಿಸ್ಲಿಲ್ಲ, ಏನೂ ಮಾಡಿಲ್ಲ. ಒಂದು ಏನಂದ್ರೆ ಮೀನಾಕ್ಷಿ ಮತ್ತು ಲಕ್ಷ್ಮಣ ಅಮ್ಮ ಚಿಂಚೋಳಿ ತಾಲೂಕು ಇವತ್ತು ಗುಲ್ಬರ್ಗಾದಲ್ಲಿ ಸುಳ್ಳು ಏನಂದ್ರೆ ಸಂಘಟನೆ ಕಟ್ಕೊಂಡು ವಿನಾಕಾರಣ ಗರೀಬರ ಮೇಲೆ ಹತ್ತ ಉಸ್ರಿ ಮಾಡ್ತಕ್ಕಂಥ ಕಾರ್ಯಕ್ಕೆ ಇದು ಹಿಡಿದಾರ. ಇವತ್ತು 8 ದಿನ ಒಳಗೆ ಜನ ಬಂಧಿಸಲೇ ಇಲ್ಲಂದ್ರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತೇಳಿ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ಇವತ್ತು ತಹಶೀಲ್ದಾರ್ ಮುಖಾಂತರ ಏನು ಮುಖ್ಯಮಂತ್ರಿ ಕೊಡ್ಲತ್ತೀವಿ ಲೆಟರು ಇದೇನಂದ್ರೆ ಮುಟ್ಟಿಸಿ ನಮಗೆ ಏನಂದ್ರೆ ರಿಶ್ವತ್ ಕಾಪಿ ಕೊಡ್ಬೇಕಂತ ಕೇಳ್ಕೊತ ಬಂದ ತಹಶೀಲ್ದಾರ್ ಸಾಬ್ರೆ. ಇವತ್ತು ಇಲ್ಲಂದ್ರೆ ಇಂಥ ಬ್ರೋಕರ್ಗಳು ಏನದಂದ್ರ ನಮ್ಮ ಸಮಾಜ ಮೇಲೆ ಅನ್ಯಾಯ ಆಗ್ತದೋ ಇದು ತಡೆ ಹಿಡಿಬೇಕು. ಇಲ್ಲಂದ್ರೆ ಹೋಗುಗಳಿಗೆ ಮುಂದಿನ ಕಾನೂನು ಕ್ರಮ ಏನ್ ಕೈಗೊಳ್ಬೇಕಾಗ್ತಂದ್ರೆ ನೇರ್ ಸರ್ಕಾರ ಯಾವಾಗ ನೌಕರಿ ಕೊಡ್ತದೋ ತಂದೆ ತಾಯಿ ನೋಡೇ ನೌಕರಿ ಕೊಡ್ತದ ಹೊರತು ವಿನಾ ಯಾವ್ದೋ ಒಂದು ಮಾತು ಕೇಳಿ ಅದಕ್ಕೆ CSR ಹಾಕೋದು ಅದು ಇದು ಮಾಡಬಾರ್ದು. ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾರೆ CSR ನಮ್ಮದು ತೆಗೆದಾಕಿರೋದಂದ್ರೆ ಯಾವಾಗ ಕಾಸ್ಟ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಅವರೇ ಅವ್ರ ಸರ್ಕಾರ ಅವರೇ ಮೊದಲು ಕೊಡ್ತಾರ. ಅವ್ರು ಕೊಟ್ಟಿದ ಮೇಲೆ ಮತ್ತೆ ಅದು CSR ಅಂತೇಳಿ ನಮ್ದು ಒಂದು ಹೊಸದ ಅದು ಒಂದು ಸಮಾಜದಾಗ ಅದು ಏನಂದ್ರೆ CSR ನಮ್ಮದು ಕಳಿಸೋದೇ ಅದು ಪದ ತೆಗೆಯಬೇಕು. ಆದ್ರೂ ಕೂಡ ಸರ್ಕಾರದಾಗ ಮನೆ ಆದೇಶ ಆಗ್ಯದ ಯಾವುದೇ ಒಂದು ತಹಸೀಲ್ದಾರ್ ಕೊಟ್ಟರು CSR ಹೋಗ್ಬಾರ್ದು ಅಂತ ಹೇಳದ. ಆದ್ರೂ ಕೂಡ ಏನಂದ್ರೆ ಅನೇಕ ಜನರು ಏನಂದ್ರೆ CSR ಪ್ರಮಾಣ ಪತ್ರ ಕಳಿಸ್ಬೇಕಂತ ಹೇಳಿ ಏನ್ ಮಾಡ್ತಾರ ಅದಕ್ಕೆ ನಾವು ಉಗ್ರವಾದ ಖಂಡಿಸ್ತೇವೆ ಅಂತ ಹೇಳಿ ಯಾರ ಮಾತೇಳಿ ನಾನು ಜೈ ಭಾರತ್ ಜೈ ಸಂಗೊಳ್ಳಿ.